ವೀಕ್ಷಕರೇ ನಮಸ್ತೆ. ನಾನು ಇವತ್ತು ಮಂಗಳೂರಿನ ಮರೋಳಿಯಲ್ಲಿರುವ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದನಾ ಸಂಸ್ಥೆಗೆ ನಾನು ಇವತ್ತು ಬಂದಿದ್ದೇನೆ. ವೀಕ್ಷಕರೇ, ಯಾರೆಲ್ಲ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇದು ತೆಂಗು ರೈತ ಉತ್ಪಾದಕ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯಾಗಿದೆ. ಈ ಕಚೇರಿಯ ಉದ್ಘಾಟನೆಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಆಗಮಿಸಿದ್ದರು. ನೋಡಿ, ಈ ಕಚೇರಿಯಲ್ಲಿ ಇರುವ ಒಂದು ಫ್ಯಾಕ್ಟ್ರಿ. ಇಲ್ಲಿ ಏನು ಇವಾಗ ಉತ್ಪಾದನೆ ಏನು ಮಾಡ್ತಿಲ್ಲ, ಅಂದರೆ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಸಂಸ್ಥೆಯವರ ಕಂಪನಿಯಿಂದ ನಿರ್ಮಿಸಿದ ತೆಂಗಿನ ಎಣ್ಣೆ ಹಾಗೂ ಉಪ್ಪಿನಕಾಯಿಯನ್ನು ಇವತ್ತು ಈ ಸಭೆಯಲ್ಲಿ ಬಿಡುಗಡೆ ಮಾಡುತ್ತಿದ್ದಾರೆ. ಜಾಸ್ತಿ ಓದಿದ್ರೆ ಡಾಕ್ಟರ್ ಇಂಜಿನಿಯರ್ ಆಗ್ತಾರಂತೆ, ಸ್ವಲ್ಪ ಕಡಿಮೆ ಓದಿದ್ರೆ ಕೃಷಿ ವಿಜ್ಞಾನಿ ಆಗ್ತಾರೆ, ಇನ್ನೂ ಕಮ್ಮಿ ಓದಿದ್ರೆ ಕೃಷಿಕ ಆಗ್ತಾರೆ. ಆಮೇಲೆ ನಾವೊಂದು ಏನಾದರೂ ಮಾಡಿ ಒಂದು ಸೊಸೈಟಿಯಲ್ಲಿ ಪ್ರೋಗ್ರೆಸ್ ಆಗ್ಬೇಕಂದ್ರೆ ಇವತ್ತಿನ ದಿವಸದಲ್ಲಿ ಎಲ್ಲರೂ ಜೊತೆಗೂಡಬೇಕು. ಸೊ ಇವತ್ತು ಎಷ್ಟು ಖುಷಿ ಅಂದರೆ ಪೂಜ್ಯ ಸ್ವಾಮೀಜಿಯವರು ಬಂದು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ರಿಲಿಜನ್ ಮತ್ತು ಸೈನ್ಸ್ ಎಲ್ಲಿ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ಸೊಸೈಟಿ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೊಂದು ಪರ್ಫೆಕ್ಟ್ ಉದಾಹರಣೆ ಇದು. ಅಷ್ಟು ಮಾತ್ರ ಸಾಕಾಗಲ್ಲ, ನಾವು ಏನೇ ಮಾಡಬೇಕಾದ್ರೆ ಈಗ ಪಾಲಿಸಿ ಇಂಪಾರ್ಟೆಂಟ್. ಇದು ತೆಂಗು ಉತ್ಪಾದಕ ರೈತ ಸಂಸ್ಥೆಯಿಂದ ನಿರ್ಮಿಸಿದ ಹಾಗೂ ತೆಂಗಿನಕಾಯಿಯ ಉಪ್ಪಿನಕಾಯಿ, ಕೋಕೋನೆಟ್ ಆಯಿಲ್. ನೋಡಿ, ಇದು ತೆಂಗಿನ ಮರದ ವಿನ್ಯಾಸವಿರುವ ತೆಂಗಿನ ಚಿಪ್ಪಿನಲ್ಲಿ ತಯಾರಿಸಿದ ಮೆಡಲ್ಗಳು. ಇದು ತೆಂಗಿನಕಾಯಿಯಿಂದ ತಯಾರಿಸಿದ ಗೊಬ್ಬರ, ಬಯೋ ಫರ್ಟಿಲೈಸರ್. ರೈತರ ವೀಕ್ಷಣೆಗೆ ಹಾಗೂ ಮಾಹಿತಿಯನ್ನು ನೀಡಲು ಕೆಲವೊಂದು ಮೆಡಲ್ಗಳು ಹಾಗೂ ಕೆಲವೊಂದು ತೆಂಗಿನ ಚಿಪ್ಪಿನಿಂದ ತಯಾರಿಸಿದ ಕೆಲವೊಂದು ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ನೋಡಿ, ಇದೆಲ್ಲ ತೆಂಗಿನ ಚಿಪ್ಪಿನಿಂದ ತಯಾರಿಸಿದ ಈ ವಸ್ತುಗಳೆಲ್ಲ. ನೀರಿನ ಟಬ್, ಬಾಟಲ್ ಹಾಗೂ ಕೆಲವೊಂದು ಹೂವಿನ ಚಿತ್ರಗಳು, ಆಮೆ ಚಿತ್ರ, ಹಾಗೆ ಇನ್ನೂ ಕೆಲವು ಚಿತ್ರಗಳು ತೆಂಗಿನ ಚಿಪ್ಪಿನಿಂದಲೇ ತಯಾರಿಸಿದ್ದಾರೆ. ನೋಡಿ, ಇದು ತೆಂಗಿನ ಚಿಪ್ಪಿನಿಂದ ತಯಾರಿಸಿದ ಸೌಟುಗಳು. ಈ ತೆಂಗಿನ ಚಿಪ್ಪಿನಿಂದ ತಯಾರಿಸುವ ಈ ಕಲಾಕೃತಿಗಳನ್ನು ಈ ಮಹಿಳೆಯರು ಮನೆಯಲ್ಲಿ ತಮ್ಮ ಸ್ವಉದ್ಯೋಗವಾಗಿ ಇದನ್ನು ರೂಪಿಸಿಕೊಳ್ಳಬಹುದು. ಇದು ನೋಡಿ, ತೆಂಗಿನ ಚಿಪ್ಪಿನಿಂದ ತಯಾರಾದ ಶಿವಲಿಂಗ. ನಾವು ತೆಂಗಿನ ಚಿಪ್ಪನ್ನು ಸುಮ್ಮನೆ ವೇಸ್ಟ್ ಮಾಡ್ತೇವೆ, ಆದರೆ ಇಂಥದ್ದೇ ಆ ಒಂದು ಕಸದಿಂದ ರಸ ಹೇಳುವುದನ್ನು ನಾವು ಇದರಿಂದ ನೋಡಬಹುದು. ಅಂದರೆ ಅತಿ ಹೆಚ್ಚಿನವರು ತೆಂಗಿನ ಸಿಪ್ಪೆಯನ್ನು, ತೆಂಗಿನ ಈ ಚಿಪ್ಪನ್ನು, ಶೆಲ್ಲನ್ನು ನಾವು ಬೆಂಕಿರಿಸಲು ಉಪಯೋಗಿಸುತ್ತೇವೆ. ಆದರೆ ಅದರಿಂದ ಕಲಾಕೃತಿಗಳು ಕೂಡ ಆಗ್ತದೆ.
1,000 ನೀಡಿ ಶೇರ್ ಪಡೆದ ರೈತರಿಗೆ ಶೇರ್ ಕಾರ್ಡನ್ನು ನೀಡುತ್ತಿರುವುದು. ವೀಕ್ಷಕರೇ, ನನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಡ್ರೀಮ್ ವಿಸಿಟ್ ರೋಹಿತ್.